ಹಾಯ್ ನಮಸ್ತೆ ಎಲ್ಲರಿಗೂ ಕನ್ನಡ ಸ್ಟಡಿ ಹಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ಸೆಷನ್ನಲ್ಲಿ ನಾವೇ ನೋಡೋಣ ಅಂತ ಹೇಳಿದ್ರೆ ಇಂದು ನಡೆದಿರತಕ್ಕಂತಹ ಮೀನ್ಸ್ 12th ಆಗಸ್ಟ್ ಸೆಕೆಂಡ್ ಶಿಫ್ಟಲ್ಲಿ ನಡೆದಿರತಕ್ಕಂತಹ RRB NTPC ಅಂಡರ್ ಗ್ರಾಜುಯೇಟ್ ಎಕ್ಸಾಮಿನ ಪ್ರಶ್ನೆ ಪತ್ರಿಕೆಯ ಅನಾಲೈಸಿಸ್ನ ಈ ಒಂದು ಸೆಷನ್ನಲ್ಲಿ ನಾವು ಮಾಡೋಣ, ಸರಿನಾ? ಸೊ ಹಾಗಾದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಆಬ್ವಿಯಸ್ಲಿ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಮೊದಲ ಪ್ರಶ್ನೆ ಏನಿದೆ? ಮೊದಲ ಪ್ರಶ್ನೆ 2025ರ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಮಾಸ್ಕಾಟ್ ಯಾವುದಾಗಿದೆ ಅಂತ ಕೇಳಿದ್ದಾನೆ. ಸೊ ಈ ಪ್ರಶ್ನೆ ನಿಮಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹೇಳುವಾಗ ಹೇಳಿದ್ದೀನಿ ಅಲ್ವಾ? ಸೊ ಹೇಳಿದ್ದೀನಿ ಇದನ್ನ ಏನಿಲ್ಲ ಅಂತಂದ್ರೂ 2 ರಿಂದ 3 ಬಾರಿ ರಿಪೀಟ್ ಮಾಡಿದ್ದೀನಿ. ಸೊ ಇದಕ್ಕೆ ಆಪ್ಷನ್ ಏನು ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಆಪ್ಷನ್ ಎ ಗಜಸಿಂಹ, ಆಪ್ಷನ್ ಬಿ ಫ್ರೈಜೀಸ್, ಆಪ್ಷನ್ 3 ವಿರಾಜ್, ಹಾಗೆ ಆಪ್ಷನ್ ಡಿ ಏನಿದೆ ಅಂತ ನೋಡಿದ್ರೆ ಮೌಲಿ ಅಂತ ಇದೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಯಾವುದು? ಖೇಲೋ ಇಂಡಿಯಾ ಯೂತ್ ಗೇಮ್ಸ್, ಸರಿನಾ? ಖೇಲೋ ಇಂಡಿಯಾ ಯೂತ್ ಗೇಮ್ಸ್ 7ನೇ ಆವೃತ್ತಿಯಾಗಿರ್ತಕ್ಕಂಥ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ನ ಒಂದು ಮಾಸ್ಕಾಟ್ ಯಾವುದು ಅಂದರೆ ಗಜಸಿಂಹ ಆಗಿತ್ತು, ಸರಿನಾ? ಗಜ, ಎಲಿಫೆಂಟ್ ಆ್ಯಂಡ್ ಲಯನ್ ಎರಡು ಮಿಕ್ಸ್ ಮಾಡಿರ್ತಕ್ಕಂತಹ ಒಂದು ಮಾಸ್ಕಾಟ್ ಯಾವುದಾಗಿತ್ತು ಅಂದರೆ ಗಜಸಿಂಹ ಅನ್ನೋದಾಗಿತ್ತು. ಸೊ ಹಾಗಾದರೆ ಫ್ರೈಜೀಸ್ ಅನ್ನೋದು ಹಾಕಿದ್ದೀನಿ, ಇದು ಯಾವುದಾಗಿತ್ತು? ಸೊ 2024ರ ಪ್ಯಾರಿಸ್ ಒಲಿಂಪಿಕ್ಸ್ನ ಒಂದು ಮಾಸ್ಕಾಟ್ ಯಾವುದಾಗಿತ್ತು ಅಂದರೆ ಫ್ರೈಜೀಸ್ ಅನ್ನೋದಾಗಿತ್ತು, ಸರಿನಾ? ದಿ ಫ್ರೈಜೀಸ್ ಅಂತ ಹೇಳ್ತಾರೆ. ಆ್ಯಂಡ್ ದೆನ್ ವಿರಾಜ್ ಅನ್ನೋದು ಯಾವುದರ ಒಂದು ಮಾಸ್ಕಾಟ್ ಆಗಿತ್ತು ಅಂತ ನಿಮಗೆ ಕೇಳ್ತಾನೆ. ಸೊ ಈ ನವದೆಹಲಿಯಲ್ಲಿ ನಡೆದಿರ್ತಕ್ಕಂತಹ ಈ ವರ್ಷದ ವರ್ಲ್ಡ್ ಪ್ಯಾರಾ ಗೇಮ್ಸ್ನ ಒಂದು ಮಾಸ್ಕಾಟ್ ಯಾವುದಾಗಿತ್ತು ಅಂದರೆ ವಿರಾಜ್ ಅನ್ನೋದಾಗಿತ್ತು. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ನ್ಯಾಷನಲ್ ಗೇಮ್ಸ್ನ ಒಂದು ಮಾಸ್ಕಾಟ್ ಯಾವುದಾಗಿತ್ತು ಅಂದರೆ ಮೌಲಿ ಅನ್ನೋದಾಗಿತ್ತು, ಸರಿನಾ? ಮೌಲಿ ಅನ್ನೋದಾಗಿತ್ತು. ನೆನ್ಪಿಟ್ಕೊಳ್ಳಿ, ಇದು ಎಲ್ಲಿ ನಡೆದಿದೆ ಅಂತಂದರೆ ಉತ್ತರಾಖಂಡದಲ್ಲಿ ನಡೆದಿದೆ. ಹಾಗಾದರೆ ಈ ಖೇಲೋ ಇಂಡಿಯಾ ಯೂತ್ ಗೇಮ್ಸ್ ಎಲ್ಲಿ ನಡೆದಿತ್ತು? ಇದು ಬಿಹಾರದಲ್ಲಿ ನಡೆದಿತ್ತು. ಈ ಬಿಹಾರದಲ್ಲಿ ನಡೆದಿರ್ತಕ್ಕಂಥ ಖೇಲೋ ಇಂಡಿಯಾ ಯೂತ್ ಗೇಮ್ಸಲ್ಲಿ ಮೊದಲ ಸ್ಥಾನದಲ್ಲಿ ಪಡೆದುಕೊಂಡಿರ್ತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ ಕೇಳ್ತಾರೆ. ಸೊ ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ ಮಹಾರಾಷ್ಟ್ರ, ಸೆಕೆಂಡ್ ಯಾವುದು ಅಂದರೆ ಹರಿಯಾಣ, ಥರ್ಡ್ ಯಾವುದು ಅಂದರೆ ರಾಜಸ್ಥಾನ ಅಂತ ಹೇಳಬೇಕಾಗುತ್ತೆ. ಹಾಗಾದರೆ ಇದನ್ನು ಹೋಸ್ಟ್ ಮಾಡಿರ್ತಕ್ಕಂತಹ ಒಂದು ರಾಜ್ಯ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಬಿಹಾರ ಅಂತ. ಸೊ ಹಾಗಾದರೆ ಬಿಹಾರ ಹೋಸ್ಟ್ ಮಾಡಿದೆ. ಬಿಹಾರ ಎಷ್ಟನೇ ಸ್ಥಾನದಲ್ಲಿದೆ ಅಂತ ನಿಮಗೆ ಕೇಳ್ಬೋದು. ಸೊ ಅದು 15ನೇ ಸ್ಥಾನದಲ್ಲಿತ್ತು, 15th ಪ್ಲೇಸಲ್ಲಿ ಅದು ಇತ್ತು. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ದೆನ್ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಯಾವ ಒಂದು ರಾಜ್ಯದಲ್ಲಿ ನಡೆದಿತ್ತು ಅಂತ ಕೇಳ್ತಾನೆ. ಅವಾಗ ನೀವು ದೀವ್ ದಮನ್ ಅಂತ ಹೇಳಬೇಕಾಗುತ್ತೆ. ದೀವ್ನ ಒಂದು ಬೀಚಲ್ಲಿ ನಡೆದಿದೆ. ಹಾಗಾದರೆ ಖೇಲೋ ಇಂಡಿಯಾ ಬೀಚ್ ಗೇಮ್ಸ್ ಅಲ್ಲಿ ಫಸ್ಟ್ ಸ್ಥಾನ ಪಡೆದಿರತಕ್ಕಂಥ ಒಂದು ರಾಜ್ಯ ಯಾವುದು ಅಂತ ಕೇಳ್ತಾನೆ. ಅವಾಗ ನೀವು ಹೇಳಬೇಕಾಗುತ್ತೆ ಮಣಿಪುರ ರಾಜ್ಯ ಅಂತ, ಸರಿನಾ? ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, SAFF ಅಂಡರ್ 19 ಫುಟ್ಬಾಲ್ ಫೈನಲ್ ಯಾವ ಕ್ರೀಡಾಂಗಣದಲ್ಲಿ ನಡೆಯಿತು ಅಂತ ಕೇಳಿದ್ದಾನೆ, ಸರಿನಾ? ಸೊ ಇದು ಕೂಡ ನಿಮಗೆ ನ್ಯೂಸಲ್ಲಿತ್ತು. ಸೊ ಇದು ಯಾವ ಒಂದು ದೇಶ ಗೆದ್ದಿದೆ ಅಂದರೆ ನಮ್ಮ ಭಾರತ ದೇಶ ಗೆದ್ದಿದೆ. ಸೊ ಫೈನಲಲ್ಲಿ ಯಾರ್ಯಾರು ಪಾರ್ಟಿಸಿಪೇಟ್ ಮಾಡಿದ್ರು ಅಂತ ನೋಡೋದಾದ್ರೆ, ಒಂದು ಕಡೆ ನಮ್ಮ ಇಂಡಿಯಾ ಆದರೆ ಅಪೋಸಿಟ್ ಯಾರು ಇದ್ರು ಅಂದರೆ ಬಾಂಗ್ಲಾದೇಶದವರು ಇದ್ರು. ಇದು ಯಾವ ಒಂದು ರಾಜ್ಯದಲ್ಲಿ ನಡೆದಿದೆ ಅಂತಂದರೆ ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ನಡೆದಿದೆ ಈ ಒಂದು ಸ್ಪೋರ್ಟ್ಸ್, ಸರಿನಾ? ಸೊ ಹಾಗಾದರೆ ಯಾವ ಒಂದು ಕ್ರೀಡಾಂಗಣ? ಸೊ ಈ ಕ್ರೀಡಾಂಗಣದ ಹೆಸರು ಬಂದುಬಿಟ್ಟು ಗೋಲ್ಡನ್ ಜೂಬ್ಲಿ ಕ್ರೀಡಾಂಗಣ ಅಂತ ಕಂಡುಬರುತ್ತೆ, ಸರಿನಾ? ಯಾವ ಒಂದು ರಾಜ್ಯದಲ್ಲಿ? ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ ನಡೆದಿದೆ. SAFF ಹೋಸ್ಟಿಂಗ್ ಸ್ಟೇಟ್ ಯಾವುದು ಅಂತ ಕೇಳ್ತಾನೆ. ಸೊ ಅವಾಗ ನೀವು ಹೇಳಬೇಕಾಗಿರೋದು ಅರುಣಾಚಲ ಪ್ರದೇಶ ಅಂತ. ಸೊ ಹಾಗಾದರೆ ನಿಮ್ಗೆ ಏನಾದರೂ ಫೈನಲ್ ಸ್ಟೇಡಿಯಂ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಗೋಲ್ಡನ್ ಜೂಬ್ಲಿ ಕ್ರೀಡಾಂಗಣ ಅಂತ. ಹಾಗಾದರೆ ಎಷ್ಟು ಶೂಟೌಟ್ನಿಂದ ಗೆದ್ವಿ ನಾವು? ಸೊ ನಾವು 4-3 ಇಂದ ನಾವು ಗೆದ್ದಿದ್ವಿ, ಸರಿನಾ? 1 ಪಾಯಿಂಟಿಂದ ನಾವು ವಿನ್ ಆಗಿದ್ದೀವಿ. ಯಾವ ದೇಶ? ನಮ್ಮ ಇಂಡಿಯಾ ದೇಶ ಗೆದ್ದಿದ್ದೀವಿ. ಯಾರು ರನ್ನರ್ ಅಪ್ ಆಗಿದ್ದಾರೆ? ಫಸ್ಟ್ ರನ್ನರ್ ಅಪ್ ಅಂತ ನೋಡೋದಾದರೆ ಈ ಒಂದು ಅರುಣಾಚಲ ಪ್ರದೇಶ ಅವರು ಆಗಿದ್ದಾರೆ, ಬಾಂಗ್ಲಾದೇಶ ಅವರು ಆಗಿದ್ದಾರೆ. ಅದನ್ನ ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ದೆನ್ ಈ SAFF ಫುಲ್ ಫಾರ್ಮ್ ಏನು? ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಅಂತ ನಾವು ಹೇಳ್ತೀವಿ, ಸರಿನಾ? ಸೌತ್ ಏಷ್ಯನ್ ಫುಟ್ಬಾಲ್ ಫೆಡರೇಷನ್ ಅಂತ ನಾವು ಹೇಳ್ತೀವಿ. ಇದ್ರದ್ದು ಅಂಡರ್ 19 ಒಂದು ಕ್ರೀಡೆ ನಡೆದಿತ್ತು. ಯಾವ ಒಂದು ರಾಜ್ಯದಲ್ಲಿ? ಅರುಣಾಚಲ ಪ್ರದೇಶ ರಾಜ್ಯದಲ್ಲಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಅಸ್ಸಾಂನ ಮೊದಲ ತೈಲ ಸಂಸ್ಕರಣಾಗಾರಕ್ಕೆ ಯಾವ ಸಂಸ್ಕರಣಾಗಾರ ಸಂಪರ್ಕ ಹೊಂದಿದೆ ಅಂತ ಕೇಳಿದ್ದಾನೆ. ಮೀನ್ಸ್ ಅಸ್ಸಾಂನ ಮೊದಲ ತೈಲ ರಿಫೈನರಿ ಯಾವುದು? ಆಯಿಲ್ ರಿಫೈನರಿ ಯಾವುದು ಅಂತ ಕೇಳಿದಾನೆ ಅಷ್ಟೇ. ಸೊ ಯಾವುದಿದೆ? ದಿಗ್ಬಾಯ್ ಅಂತ ಇದೆ. ಸೊ ದಿಗ್ಬಾಯ್ ನಿಮಗೆ ರಟ್ಟ ಹೊಡೆದಿರ್ತೀರಿ, ಮೀನ್ಸ್ ಏನೋ ಬೈಪಾಟ್ ಮಾಡಿರ್ತೀರಿ. ಸೊ ನಿಮಗೆ ಗೊತ್ತಿದ್ದೇ ಇರುತ್ತೆ ಇದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಡೆಂಗ್ಯೂ ಜ್ವರ ತಡೆಗಟ್ಟಲು ಯಾವ ಲಸಿಕೆಯನ್ನು ಇತ್ತೀಚೆಗೆ ಬಳಸಲಾಗುತ್ತದೆ ಅಂತ ಕೇಳಿದ್ದಾನೆ. ಸೊ ಯಾವ ಒಂದು ಲಸಿಕೆಯನ್ನು ಬಳಸಲಾಗುತ್ತದೆ ಅಂತ ನೋಡೋದಾದ್ರೆ, ಈ ಕ್ವೆಡಂಗಾ ಕಂಪನಿಯು ತಯಾರಿಸಿರ್ತಕ್ಕಂತಹ ಟಾಕ್ 003 ಎಂಬ ಲಸಿಕೆಯನ್ನು ಬಳಸಲಾಗ್ತಾ ಇದೆ, ಸರಿನಾ? ಸೊ ಈ ಟಕಡಾ ಫಾರ್ಮಾಟ್ಯುಟಿಕಲ್ಸ್ ಕಂಪನಿ ಅಭಿವೃದ್ಧಿಪಡಿಸಿದ ಪರಿಣಾಮಕಾರಿ ಡೆಂಗ್ಯೂ ಲಸಿಕೆಯಾಗಿದೆ. ಈ ಕ್ಯುಡಂಗಾ ಟಾಕ್ 3 ಅನ್ನೋದು 003 ಅನ್ನೋದು ಇದು ಫುಲ್ ಲಸಿಕೆ ಹೆಸರಾಗಿದೆ. ಕಂಪನಿ ಹೆಸರು ಯಾವುದು ಅಂದರೆ ಟಕಡಾ ಫಾರ್ಮಾಟ್ಯುಟಿಕಲ್ಸ್ ಅನ್ನೋ ಒಂದು ಕಂಪನಿ ಇದನ್ನು ತಯಾರು ಮಾಡಿದೆ, ಸರಿನಾ? ಯಾವುದರ ವಿರುದ್ಧ? ಡೆಂಗ್ಯೂನ ವಿರುದ್ಧ. ಡೆಂಗ್ಯೂ ಅನ್ನೋದು ವೈರಸ್ಸು ಅಥವಾ ಬ್ಯಾಕ್ಟೀರಿಯಿಂದ ಬರುತ್ತೋ? ಡೆಂಗ್ಯೂ ಅನ್ನೋದು ವೈರಸ್ಸಿಂದ ಬರುತ್ತೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಯಾವ ಅಂಶವು ಜಲ ಮಾಲಿನ್ಯಕಾರಕವಾಗಿದೆ ಅಂತ ಕೇಳಿದ್ದಾನೆ. ಜಲ ಮಾಲಿನ್ಯಕಾರಕ ಯಾವುದಾಗಿದೆ? ಲೆಡ್ ಆಗಿದೆ, ಸರಿನಾ? ಇಲ್ಲಿ ಆಪ್ಷನ್ ಕೊಟ್ಟಿರೋದ್ರಲ್ಲಿ ಯಾವುದಿದೆ ಅಂದರೆ ಲೆಡ್ ಅಂತ ಇದೆ. ಸೊ ಲೆಡ್ ಏನಾಗಿದೆ ಅಂದರೆ ಈ ಒಂದು ಸೀಸ ಏನನ್ನಾಗಿದೆ ಅಂದರೆ ನೀರನ್ನು ಕಲುಷಿತಗೊಳಿಸುವ ಭಾರ ಲೋಹವಾಗಿದೆ, ಸರಿನಾ? ಹೆವಿ ಮೆಟಲ್ ಆಗಿದೆ. ಯಾವುದು? ಲೆಡ್ ಅನ್ನೋದು, ನೆನ್ಪಿಟ್ಕೊಳ್ಳಿ, ಕೇಳಬಹುದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ಭಾರತವು ಮಿಶ್ರ ಆರ್ಥಿಕತೆಯನ್ನು ಹೊಂದಿದೆ. ಈ ಕೆಳಗಿನ ಯಾವ ಕೈಗಾರಿಕೆಗಳು ಸಾರ್ವಜನಿಕ ವಲಯದಲ್ಲಿದ್ದಾವೆ ಅಂತ ಕೇಳಿದ್ದಾನೆ. ಸೊ ಭಾರತ ಮಿಶ್ರ ಆರ್ಥಿಕತೆ ಅಲ್ಲಿದೆ ಅಂತಂದರೆ ಏನು ಮಿಶ್ರ ಆರ್ಥಿಕತೆ? ಇವಾಗ ನಾವು 2 ಹೇಳ್ತೀವಿ, ಒಂದು ಸಮಾಜವಾದಿ ಆರ್ಥಿಕತೆ, ಇನ್ನೊಂದು ನಾವು ಹೇಳೋದಾದರೆ ಬಂಡವಾಳ ಆರ್ಥಿಕತೆ ಅಂತ. ಆ್ಯಂಡ್ ನೆಕ್ಸ್ಟ್ ಬರೋದು ಮಿಶ್ರ ಆರ್ಥಿಕತೆ ಅಂತ. ಮಿಶ್ರ ಆರ್ಥಿಕತೆ ಅಂದರೆ ಏನಿಲ್ಲ, ಇವೆರಡನ್ನೂ ಕೂಡ ಮರ್ಜ್ ಮಾಡೋದು. ಏನು ಅಂತಂದರೆ, ಒಂದು ಕಂಪ್ನಿಗಳಾಗಿರಲಿ ಅಥವಾ ಯಾವುದೇ ಒಂದು
ಇಂಡಸ್ಟ್ರಿ ಆಗಿರಲಿ, ಅವೆಲ್ಲವೂ ಕೂಡ ನಿಮಗೆ ಹೇಗೆ ಅಂತಂದರೆ ಪ್ರೈವೇಟಲ್ಲೂ ಇರಬೇಕು, ಕೆಲವೊಂದು ಹಾಗೆ ನಿಮಗೆ ಗೌರ್ಮೆಂಟ್ ಅಂಡರಲ್ಲೂ ಇರಬೇಕು. ಇವಾಗ ನೀವು ತೊಗೊಳ್ಳಿ ಯಾವುದು BEL ಕಂಪ್ನಿ ಗೌರ್ಮೆಂಟ್ ಅಂಡರಲ್ಲಿ ಇದೆಯಲ್ವಾ, ಮೀನ್ಸ್ ಸಾರ್ವಜನಿಕ ವಲಯದಲ್ಲಿದೆ ಅದು. ಸೊ BEL ಕೊಟ್ಟಿರ್ತಾನೆ, ನಿಮಗೆ ಪವರ್ ಗ್ರಿಡ್ ಕೊಡ್ತಾನೆ, PGCIL ಅಂತ ಕೊಡ್ತಾನೆ, ಆ್ಯಂಡ್ ದೆನ್ ನಿಮ್ಮ ಮತ್ತೆ ಏನು ಯಾವುದ್ಯಾವ್ದು ಕಂಪ್ನಿಗಳಿದಾವಲ್ವಾ, ಈ ಮಹಾರತ್ನ ಕಂಪ್ನಿಗಳು ಯಾವ್ದು ಇದಾವಲ್ವಾ, ಅವೆಲ್ಲವೂ ಕೂಡ ನಿಮಗೆ ಈ ಒಂದು ಗೌರ್ಮೆಂಟ್ ಅಂಡರಲ್ಲೇ ಕಂಡುಬರ್ತವೆ. ಸೊ ಈ ನೀವು ಬೇರೆ ತೊಗೊಂಡ್ರೆ ಯಾವ್ದು ತೊಗೊಳ್ತೀರಾ, ಈ TCS ಕಂಪನಿ, ಸರಿನಾ, ಈ TCS ಕಂಪ್ನಿ ತೊಗೊಳ್ಳಿ. ಸೊ TCS ತೊಗೊಳ್ಳಿ, ಇಲ್ಲ ಅಂತಂದರೆ ವಿಪ್ರೋ ತೊಗೊಳ್ಳಿ, ಇವೆಲ್ಲವೂ ಕೂಡ ಕಂಪ್ನಿಗಳು ನಿಮಗೆ ಯಾವ ಅಂಡರಲ್ಲಿ ಬರುತ್ತೆ ಅಂತ ನೋಡೋದಾದರೆ ಇದು ಪ್ರೈವೇಟ್ ಅಂಡರಲ್ಲಿ ಬರ್ತವೆ, ಸರಿನಾ, ಖಾಸಗಿಯವರ ಅಂಡರಲ್ಲಿ ಬರ್ತವೆ. ಸೊ ಅದನ್ನು ನಾವೇನು ಹೇಳ್ತೀವಿ, ಇವೆರಡನ್ನೂ ಕೂಡ ಮಿಕ್ಸ್ ಆಗಿರೋದನ್ನು ನಾವು ಮಿಶ್ರ ಆರ್ಥಿಕತೆ ಅಂತ ಕೇಳ್ತೀವಿ. ಸೊ ಹಾಗಾದರೆ ಇಲ್ಲಿ ಪ್ರೈವೇಟ್ ಅಂಡರಲ್ಲಿ ಬಿಟ್ಟು ಸಾರ್ವಜನಿಕ ವಲಯದಲ್ಲಿ ಈ ಒಂದು ಪಬ್ಲಿಕ್ ಅಂಡರಲ್ಲಿ ಯಾವ್ಯಾವುದು ಬರ್ತವೆ, ಯಾವೊಂದು ಕೈಗಾರಿಕೆಗಳು ಬರ್ತವೆ ಅಂತ ಕೇಳಿದ್ದಾನಂತೆ, ಸರಿನಾ. ಸೊ ಇಲ್ಲಿ ಯಾವ್ಯಾವ್ದು ಬರ್ತವೆ ಅಂತ ನೋಡಿದ್ರೆ ಒಂದು ರೈಲ್ವೆ ಬರುತ್ತೆ, ಭಾರತ್ ಪೆಟ್ರೋಲಿಯಂ, HP, ಸರಿನಾ, ಇವೆಲ್ಲವೂ ಕೂಡ ಇಲ್ಲಿ ಬರ್ತವೆ ಅಂತಂದರೆ ಈ ಒಂದು ಸಾರ್ವಜನಿಕ ವಲಯದಲ್ಲಿ ಕಂಡು ಬರ್ತವೆ ನಿಮಗೆ, ಸರಿನಾ. ಸೊ ಇದನ್ನು ಕೇಳ್ಬೋದು, ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಖಾಸಗಿ ವಲಯವಿದೆ ಯಾವ್ದು, ಇವು ಟಾಟಾ, ರಿಲಯನ್ಸು, ಇವೆಲ್ಲ ಏನಿದಾವಲ್ವಾ, ಖಾಸಗಿ ಯಾರಾದ್ರೂ ಒಬ್ಬರು ಖಾಸಗಿ ಮಾಲೀಕತ್ವ ಇರುತ್ತೆ. ಸೊ ನಾವೇನಂತ ಹೇಳ್ತೀವಿ, ಖಾಸಗಿ ವಲಯ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಇನ್ನೊಂದು ಕೇಳ್ಬೋದು ನಿಮಗೆ ಪ್ರಶ್ನೆ, ಇಂಪಾರ್ಟೆಂಟ್ ಪ್ರಶ್ನೆ ಏನು ಅಂತಂದರೆ ಭಾರತ ಮಿಶ್ರ ಆರ್ಥಿಕತೆಯನ್ನು ಯಾವ ಒಂದು ಪಂಚವಾರ್ಷಿಕ ಯೋಜನೆಯಲ್ಲಿ ಅಳವಡಿಸಿಕೊಂಡಿತು ಅಂತ ಕೇಳ್ಬೋದು ನಿಮಗೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ, 2ನೇ ಪಂಚವಾರ್ಷಿಕ ಯೋಜನೆಯಲ್ಲಿ ಈ ಒಂದು ಮಿಶ್ರ ಆರ್ಥಿಕತೆಯನ್ನು ನಮ್ಮ ಭಾರತ ಅಳವಡಿಸಿಕೊಂಡಿದೆ, ಯಾವೊಬ್ಬ ಪ್ರಧಾನಿ ಅಳವಡಿಸಿಕೊಂಡ್ರು ಅಂತ ಕೇಳ್ಬೋದು, ಜವಾಹರ್ಲಾಲ್ ನೆಹರು ಅನ್ನೋ ಪ್ರಧಾನಿ, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆದರೆ ಮೊದಲನೇ ಪಂಚವಾರ್ಷಿಕ ಯೋಜನೆ ಯಾವೊಂದು ಆರ್ಥಿಕತೆಯನ್ನು ಹೊಂದಿತ್ತು, ಸಮಾಜವಾದಿ ಆರ್ಥಿಕತೆ ಹೊಂದಿತ್ತು, ಸರಿನಾ. ಎರಡನೇದು ಮಿಶ್ರ ಆರ್ಥಿಕತೆ, ಎರಡನೇದಿಂದ ಕಂಟಿನ್ಯೂ ಎಲ್ಲವೂ ಕೂಡ ಮಿಶ್ರ ಆರ್ಥಿಕತೆ, ಕರೆಂಟ್ಲಿ ಕೂಡ ಇವಾಗಲೂ ಕೂಡ ಮಿಶ್ರ ಆರ್ಥಿಕತೆನೇ ಹೊಂದಿದೆ. ಬಟ್ ಮೊದಲ ಪಂಚವಾರ್ಷಿಕ ಯೋಜನೆ ಏನಿದೆಯಲ್ವಾ ಅದು ಸಮಾಜವಾದಿ ಆರ್ಥಿಕತೆ ಹೊಂದಿತ್ತು, ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಕೇಳಿದ್ದಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ವಿಧಾನಸಭೆಯ ಬಗ್ಗೆ ಯಾವ ಹೇಳಿಕೆ ನಿಜ ಅಂತ ಕೇಳಿದ್ದಾನೆ. ಯಾವ ಹೇಳಿಕೆ ನಿಜ ಆಗಿದೆ? ಸೊ ಇದರ ಸಭೆಯನ್ನು 5 ವರ್ಷಗಳಿಗೊಮ್ಮೆ ನಡೆಸಲಾಗುತ್ತದೆ. ವರ್ಷಕ್ಕೆ 2 ಸರಿ ನಡೆಸಂತಂದ್ರೇ ಅವ್ರು ನಡೆಸ್ತಾ ಇಲ್ಲ. ಸೊ ಇದು 5 ವರ್ಷಕ್ಕೊಮ್ಮೆ ನಡೆಸಿದ್ರೆ ಹೇಗೆ? ಸೊ ರಾಂಗ್ ಇದೆ. ಸೊ ವರ್ಷಕ್ಕೆ ಎಷ್ಟು ಸರಿ ನಡೆಸ್ತಾರೆ ಅಂತಂದರೆ 2 ಬಾರಿ ನಡೆಸ್ತಾರೆ, ಮಿನಿಮಮ್ 2 ಬಾರಿ ನಡೆಸಬೇಕು. ಬಟ್ ಎಷ್ಟು ಸರಿ ನಡೆಸ್ತಾರೆ ಅಂದರೆ 3 ಸಾರಿ ನಡೆಸ್ತಾರೆ, ಸರಿನಾ. ಒಂದು ಬಜೆಟ್ ಅಧಿವೇಶನ, ಇನ್ನೊಂದು ಮಳೆಗಾಲದ ಅಧಿವೇಶನ, ಇನ್ನೊಂದು ಚಳಿಗಾಲದ ಅಧಿವೇಶನ ಅಂತ ಟೋಟಲಿ 3 ಅಧಿವೇಶನಗಳನ್ನು ನಡೆಸ್ತಾರೆ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ದೆನ್ ಮಿನಿಮಮ್ ಎಷ್ಟು ನಡೆಸಬೇಕು ಅಂತ ಕೇಳಿದ್ರೆ ಅವಾಗ 2 ನಡೆಸಬೇಕು ಅಂತ ನೀವು ಹೇಳಬೇಕಾಗುತ್ತೆ. 6 ತಿಂಗಳಿಗೆ ಒಮ್ಮೆ ನಡೆಸಬೇಕಾಗುತ್ತೆ, ಯಾವುದು ವಿಧಾನಸಭೆದಾಗಿರಲಿ ಅಥವಾ ಲೋಕಸಭೆದಾಗಿರಲಿ. ಆ್ಯಂಡ್ ದೆನ್ ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು ಮಾತ್ರ ಇದರಲ್ಲಿ ಭಾಗವಹಿಸುತ್ತಾರೆ. ಗ್ರಾಮ ಪಂಚಾಯಿತಿಯ ಚುನಾಯಿತ ಸದಸ್ಯರು ಮಾತ್ರ ಭಾಗವಹಿಸ್ತಾರ? ಅವರು ಮಾತ್ರ ಅಲ್ಲ, ಅವ್ರು ಬಿಟ್ಟು ಬೇರೆಯವರು ಕೂಡ ಗ್ರಾಮ ಪಂಚಾಯತಿ ಯಾಕೆ ಪುರಸಭೆಯವರು ಕೂಡ ಭಾಗವಹಿಸಬಹುದು, ಸರಿನಾ. ಇದು ಗೊತ್ತಿರಲಿ, ಕೇಳಬಹುದು. ಆ್ಯಂಡ್ ದೆನ್ ಇದು ಗ್ರಾಮ ಪಂಚಾಯತಿನ ಎಲ್ಲ ವಯಸ್ಕ ಮತದಾರರನ್ನು ಸಹ ಒಳಗೊಂಡಿದೆ. ಆ್ಯಂಡ್ ದೆನ್ ಇದರ ಸಭೆ ವರ್ಷಕ್ಕೊಮ್ಮೆ ಮಾತ್ರ ನಡೀತದೆ ಅಂತ. ವರ್ಷಕ್ಕೊಮ್ಮೆ ಅಲ್ಲ, 2 ಬಾರಿ ನಡೀಬೇಕು, 2 ಬಾರಿ ಕಂಪಲ್ಸರಿ ನಡೀಬೇಕು. ಸರಿಯಾದ ಉತ್ತರ ಯಾವುದಾಗುತ್ತೆ ಅಂತ ನೋಡೋದಾದ್ರೆ ಆಪ್ಷನ್ ಸಿ, ಇದು ಗ್ರಾಮ ಪಂಚಾಯತ್ನ ಎಲ್ಲ ವಯಸ್ಕ ಮತದಾರರನ್ನು ಸಹ ಒಳಗೊಂಡಿರುತ್ತದೆ, ಸರಿನಾ, ಯಾವುದು ವಿಧಾನಸಭೆ ಅನ್ನೋದು. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಭಾರತದ ಯಾವ ಭಾಗವು ಹಸಿರು ಕ್ರಾಂತಿಯಿಂದ ಹೆಚ್ಚು ಪ್ರಭಾವಿತಗೊಂಡಿತು ಅಂತ ಕೇಳಿದಾನೆ. ಯಾವುದು? ಪೂರ್ವ ಭಾರತವ, ಪಶ್ಚಿಮ ಭಾರತವ, ದಕ್ಷಿಣ ಭಾರತವ ಅಥವಾ ಉತ್ತರ ಭಾರತವ? ಉತ್ತರ ಭಾರತದಲ್ಲಿ ಸ್ಪೆಸಿಫಿಕ್ ಆಗಿ ನಾವು ಹೇಳೋದು ಒಂದು ರಾಜ್ಯಗಳು ಯಾವುದು ಅಂದರೆ ಒಂದು ಪಂಜಾಬ್ ಮತ್ತು ಇನ್ನೊಂದು ಹರಿಯಾಣ ಅಂತ, ಸರಿನಾ, ನೆನ್ಪಿಟ್ಕೊಳ್ಳಿ. PH ವ್ಯಾಲ್ಯೂ, ಪವರ್ ಆಫ್ ಹೈಡ್ರೋಜನ್, ನಾಟ್ ಪಂಜಾಬ್ ಮತ್ತು ಹರಿಯಾಣ ಅನ್ನೋದು, ಸರಿನಾ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಭಾರತದ ಯಾವ ರಾಜ್ಯವು ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ ಅಂತ ಕೇಳಿದ್ದಾನೆ. ಸೊ ಇದನ್ನು ಯಾವ ಹೊಂದಿದೆ ಅಂತಂದರೆ ಮಧ್ಯಪ್ರದೇಶ ರಾಜ್ಯ ಅತಿ ಹೆಚ್ಚು ಅರಣ್ಯ ಪ್ರದೇಶವನ್ನು ಹೊಂದಿದೆ. ಸೆಕೆಂಡ್ ಹೈಯೆಸ್ಟ್ ಯಾವ ಒಂದು ರಾಜ್ಯ ಹೊಂದಿದೆ? ಈ ಒಂದು ಅರುಣಾಚಲ ಪ್ರದೇಶ ಅತಿ ಹೆಚ್ಚು ಅರಣ್ಯವನ್ನು ಹೊಂದಿದೆ. ಥರ್ಡ್ ಹೈಯೆಸ್ಟ್ ಯಾವುದು ಹೊಂದಿದೆ? ಮಹಾರಾಷ್ಟ್ರ ರಾಜ್ಯ ಅತಿ ಹೆಚ್ಚು ಥರ್ಡ್ ಹೈಯೆಸ್ಟ್ ಹೊಂದಿದೆ. ಆದ ನಂತರ ಫೋರ್ತ್ ಹೈಯೆಸ್ಟ್ ಯಾವುದು ಹೊಂದಿದೆ? ಛತ್ತೀಸ್ಗಢ ಅತಿ ಹೆಚ್ಚು ಫೋರ್ತ್ ಹೈಯೆಸ್ಟ್ ಹೊಂದಿದೆ. ಆ್ಯಂಡ್ ದೆನ್ ನೆಕ್ಸ್ಟ್ ಬರೋದು ಯಾವುದು ಅಂದರೆ ಒಡಿಶಾ ಅಂತ ಬರುತ್ತೆ, ಸರಿನಾ. ಬಟ್ ಟಾಪ್ 3 ನೆನ್ಪಿಟ್ಕೊಳ್ಳಿ ಸಾಕು. ಬಟ್ ಅತಿ ಹೆಚ್ಚು ಶೇಕಡಾವಾರು ಅರಣ್ಯವನ್ನು ಹೊಂದಿರತಕ್ಕಂಥ ರಾಜ್ಯ ಯಾವುದು ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಮಿಜೋರಾಂ ಅತಿ ಹೆಚ್ಚು ಶೇಕಡಾವಾರು ರಾಜ್ಯವನ್ನು ಹೊಂದಿದೆ ಅಂತ ನೀವು ಹೇಳಬೇಕಾಗುತ್ತೆ, ನೆನ್ಪಿಟ್ಕೊಳ್ಳಿ. ಫಸ್ಟ್ ಮಿಜೋರಾಂ, ಸೆಕೆಂಡ್ ನಿಮಗೆ ಬರೋದು ಯಾವುದು ಅಂತಂದರೆ ಅರುಣಾಚಲ ಪ್ರದೇಶ ಬರುತ್ತೆ, ಮತ್ತೆ ಅಲ್ಲಿ ಕೂಡ ನಿಮಗೆ. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ ಕಂಪ್ಯೂಟರ್ನಲ್ಲಿ ವಿದ್ಯುತ್ ಕಡಿತಗೊಂಡಾಗ ಯಾವ ರೀತಿಯ ಡೇಟಾ ಕಳೆದು ಹೋಗುತ್ತದೆ ಅಂತ. ಸೊ ಇದು ಆಲ್ರೆಡಿ ನಿಮಗೆ ಹೇಳಿದ್ದೀನಿ, ಯಾವುದು? ರ್ಯಾಮ್ ಅಂತ, ರ್ಯಾಂಡಮ್ ಆಕ್ಸೆಸ್ ಮೆಮರಿ ಅನ್ನೋದನ್ನು, ಸರಿನಾ. ಏನಾದರೂ ಕಂಪ್ಯೂಟರ್ ಆಟೋಮೆಟಿಕ್ ಆಗಿ ಶಟ್ ಡೌನ್ ಆಯಿತು ಅಂದರೆ ಅವಾಗ ರ್ಯಾಮಲ್ಲಿ ಏನೇನು ಒಂದು ಸ್ಟೋರ್ ಆಗಿರುತ್ತಲ್ವ, ಟೆಂಪ್ರವರಿ ಮೆಮರಿ, ಅದೆಲ್ಲವೂ ಕೂಡ ಲಾಸ್ ಆಗುತ್ತೆ, ಸರಿನಾ. ಸೊ ಇದನ್ನು ನಾವು ವಾಲ್ಟೈಲ್ ಮೆಮರಿ ಅಂತ ಕೂಡ ಕರಿತೀವಿ, ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಇದು ಆಲ್ರೆಡಿ ಈ ಕ್ವಶನ್ ರಿಪೀಟೆಡ್ ಇದೆ ನೋಡಿ, ಆಲ್ರೆಡಿ ಒಂದು ಶಿಫ್ಟಲ್ಲಿ ಬಂದಿದೆ ಇದು ಅಂಡರ್ ಗ್ರಾಜುಯೇಟ್ ಎಕ್ಸಾಮಲ್ಲಿ ಒಂದು ಶಿಫ್ಟಲ್ಲಿ ಬಂದಿದೆ ಇದು. ಅಂದರೆ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ ಮಹಿಳೆಯರಿಗೆ AI ಬಗ್ಗೆ ಶಿಕ್ಷಣ ನೀಡಲು ಮತ್ತು ಸೈಬರ್ ಅಪರಾಧದಿಂದ ಅವರನ್ನು ರಕ್ಷಿಸಲು ಯಾವ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಅಂತ ಕೇಳಿದ್ದಾನೆ. ಯಾವ ಯೋಜನೆ? ಸೈಬರ್ ಸಖಿ ಯೋಜನೆ ಎಂಬುದನ್ನು ಪ್ರಾರಂಭಿಸಲಾಗಿದೆ, ಸರಿನಾ. ಯಾರಿಗೆ ರಕ್ಷಣೆ ನೀಡಲು? ಮಹಿಳೆಯರಿಗೆ ರಕ್ಷಣೆಯನ್ನು ನೀಡಲು,
ಸೈಬರ್ ಅಪರಾಧದಿಂದ ರಕ್ಷಣೆಯನ್ನು ನೀಡಲು ಯಾವುದನ್ನು ತಂದಿದ್ದಾರೆ ಅಂದರೆ ಸೈಬರ್ ಸಖಿ ಯೋಜನೆಯನ್ನು ತಂದಿದ್ದಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ನಿತ್ಯ ಹರಿದ್ವರ್ಣ ಅಗಲ ಎಲೆಗಳ ಕಾಡು ಯಾವ ಪ್ರದೇಶಗಳಲ್ಲಿ ಕಂಡುಬರುತ್ತದೆ ಅಂತ ಕೇಳಿದ್ದಾನೆ. ನಿತ್ಯ ಹರಿದ್ವರ್ಣ ಕಾಡುಗಳು ಎಲ್ಲಿ ಕಂಡುಬರ್ತದೆ? ನಿತ್ಯ ಹರಿದ್ವರ್ಣ ಅಂತಂದರೆ ಯಾವಾಗಲೂ ಕೂಡ ಹಚ್ಚ ಹಸಿರಾಗಿರ್ತವೆ. ಸೊ ಹಾಗಾದರೆ ಯಾವಾಗಲೂ ಕೂಡ ಹಚ್ಚ ಹಸಿರಾಗಿರ್ತವೆ ಅಂದರೆ ಯಾವಾಗಲೂ ಕೂಡ ಅಲ್ಲಿ ಮಳೆ ಬರಬೇಕು. ಸೊ ಅಲ್ಲಿ ಯಾವಾಗಲೂ ಕೂಡ ಮಳೆ ಬರಬೇಕು ಅಂದರೆ ಅಲ್ಲಿ ಬಿಸಿಲು ಜಾಸ್ತಿ ಇರಬೇಕು. ಸೊ ಅಲ್ಲಿ ಬಿಸಿಲು ಜಾಸ್ತಿ ಇರಬೇಕು ಅಂದರೆ ಅದು ಇಕ್ವೇಟರ್ ಲೈನೇ ಆಗಿರಬೇಕು, ಮೀನ್ಸ್ ಸಮಭಾಜಕ ವೃತ್ತವೇ ಆಗಿರಬೇಕು. ಸಮಭಾಜಕ ವೃತ್ತದಲ್ಲಿ ಅತಿ ಹೆಚ್ಚು ಬಿಸಿಲಿರುತ್ತೆ. ಬಿಸಿಲು ಇರೋ ಕಾರಣದಿಂದ ಆವಿ ಜಾಸ್ತಿ ಆಗುತ್ತೆ. ಆವಿ ಜಾಸ್ತಿಯಾಗಿ ಮೋಡಗಳು ಕ್ರಿಯೇಟ್ ಆಗ್ತವೆ. ಮೋಡಗಳು ಕ್ರಿಯೇಟ್ ಆಗಿ ಜಾಸ್ತಿ ಮಳೆ ಸುರಿಯುತ್ತದೆ. ಸೊ ಅದಕ್ಕೆ ಅಲ್ಲಿ ನಿತ್ಯ ಹರಿದ್ವರ್ಣ ಕಾಡುಗಳು ಕಂಡುಬರ್ತವೆ. ನೆನ್ಪಿಟ್ಕೊಳ್ಳಿ, ಕೇಳಬಹುದು, ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಲೋಕ ಅದಾಲತ್ನಲ್ಲಿ ಯಾವ ವಿಚಾರಣೆ ನಡೆಯುವುದಿಲ್ಲ ಅಂತ, ಯಾರ ವಿಚಾರಣೆ ನಡೆಯುವುದಿಲ್ಲ ಅಂತ. ಸೊ ಏನೇನು ಕೊಟ್ಟಿದ್ದಾರೆ? ವರದಕ್ಷಿಣೆ ವಿವಾದ ನಡೀತದೋ ನಡೆಯೋಲ್ವೋ? ನಡೀತದೆ. ಲೈಂಗಿಕ ದೌರ್ಜನ್ಯ ಒಂದು ವಿವಾದಗಳು ನಡೀತವೋ ಇಲ್ವೋ? ಯಾವುದರಲ್ಲಿ? ಲೋಕ ಅದಾಲತ್ನಲ್ಲಿ. ನಾನು ಹೇಳ್ತಾ ಇರೋದು ಲೋಕ ಅದಾಲತ್ನಲ್ಲಿ ಇದು ಕೂಡ ನಡೀತವೆ. ಆ್ಯಂಡ್ ದೆನ್ ಗೃಹ ಹಿಂಸೆ, ಡೊಮೆಸ್ಟಿಕ್ ವೈಲೆನ್ಸ್ ಅಂತ ನಾವು ಹೇಳ್ತೀವಲ್ವಾ, ಅದು ಕೂಡ ನಡೀತದೆ. ಸೊ ಅದನ್ನು ಕೂಡ ಅಲ್ಲಿ ಇತ್ಯರ್ಥ ಮಾಡ್ತಾರೆ. ಬಟ್ ಕೊಲೆಯನ್ನು ಅಲ್ಲಿ ಇತ್ಯರ್ಥ ಮಾಡುವುದಿಲ್ಲ, ಸರಿನಾ? ಕೊಲೆಯನ್ನು ಇತ್ಯರ್ಥ ಮಾಡೋದಾಗಿದ್ರೆ ಎಷ್ಟೋ ಜನ ಹೇಗೆ ಅಂತಂದರೆ ಇಲ್ಲಿ ಜೈಲಿಗೂ ಕೂಡ ಹೋಗ್ತಾ ಇರಲಿಲ್ಲ, ಸರಿನಾ? ಇವಾಗಲೂ ಕೂಡ ಹೋಗೋದಿಲ್ಲ, ಬಟ್ ಇದು ಇಲ್ಲ ಅಲ್ಲಿ. ನೆನ್ಪಿಟ್ಕೊಳ್ಳಿ, ಯಾವುದು ಕೊಲೆ ಅನ್ನೋದು ಲೋಕ ಅದಾಲತ್ನಲ್ಲಿ ವಿಚಾರಣೆ ನಡೆಯುವುದಿಲ್ಲ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ವೇಟ್ ಲಿಫ್ಟಿಂಗ್ನಲ್ಲಿ ಚಿನ್ನದ ಪದಕ ವಿಜೇತ ಹರ್ಷವರ್ಧನ್ ಸಾಹು ಯಾವ ರಾಜ್ಯಕ್ಕೆ ಸೇರಿದವರು ಅಂತ. ಯಾರು? ಹರ್ಷವರ್ಧನ್ ಸಾಹು ಅವರು ಯಾವ ಒಂದು ರಾಜ್ಯಕ್ಕೆ ಸೇರಿದವರು ಅಂತ ನೋಡೋದಾದ್ರೆ ಒಡಿಶಾ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ, ಸರಿನಾ? ಸೊ ಎಲ್ಲಿದ್ದಾರೆ? ಒಡಿಶಾ ರಾಜ್ಯಕ್ಕೆ ಸೇರಿದವರಾಗಿದ್ದಾರೆ. ಯಾರು ಅಂದರೆ ಹರ್ಷವರ್ಧನ್ ಸಾಹು. ಯಾವ ಒಂದು ಕ್ರೀಡೆಗೆ ಸಂಬಂಧ ಹೊಂದಿದ್ದಾರೆ? ವೇಟ್ ಲಿಫ್ಟಿಂಗ್ ಕ್ರೀಡೆಗೆ ಸಂಬಂಧ ಹೊಂದಿದವರು ಆಗಿರ್ತಾರೆ. ಸೊ ಇವರು ಎಷ್ಟು kg ವಿಭಾಗದಲ್ಲಿ? 49 kg ವಿಭಾಗದಲ್ಲಿ ಇವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ, ಸರಿನಾ? ಎಲ್ಲಿ? ಖೇಲೋ ಇಂಡಿಯಾ ಯೂತ್ ಗೇಮ್ಸಲ್ಲಿ ಒಂದು ಹೊಸ ದಾಖಲೆಯನ್ನು ಕೂಡ ಇವರು ಬರೆದಿದ್ದಾರೆ, ಸರಿನಾ? ಎಷ್ಟು kg ವಿಭಾಗದಲ್ಲಿ? 115 kgಯನ್ನು ಎತ್ತುವುದರ ಮೂಲಕ. ಅವರಿರೋದು 45 kg, ಸರಿನಾ? 45 kg ವಿಭಾಗದಲ್ಲಿ ಅವರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಬಟ್ ಅವ್ರು ಎತ್ತಿದ್ದಾರೆ ಎಷ್ಟು ಅಂದರೆ 115 kg ಎತ್ತಿದ್ದಾರೆ. ಸೊ ಈ ಕ್ವಶನ್ ರಿಪೀಟ್ ಅನಿಸ್ತದೆ. ಇದೇನಿದೆ ಅಲ್ವಾ, ಈ ಇನ್ಫಾರ್ಮೇಷನ್ ಇದೆ ಅಲ್ವಾ, ರಿಪೀಟ್ ಇದೆ ಇದು. ಸೊ ಇದನ್ನು ಆಲ್ರೆಡಿ ಕೇಳಿದ್ದಾನೆ, ಎಷ್ಟು kg ವಿಭಾಗದಲ್ಲಿ ಅವರು ಚಿನ್ನದ ಪದಕ ಗೆದ್ದಿದ್ದಾರೆ ಅಂತ. ಯಾರು? ಹರ್ಷವರ್ಧನ್ ಸಾಹು ಅನ್ನೋರು. ಬಟ್ ಇವಾಗ ಅವರ ರಾಜ್ಯ ಕೇಳಿದಾನೆ ಅಷ್ಟೇ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ತಾಪಮಾನದಲ್ಲಿರುವ ಹೆಚ್ಚಳವು ಶಬ್ದದ ವೇಗ ಮತ್ತು ಶ್ರವಣದ ಕನಿಷ್ಠಾಂತರದ ಮೇಲೆ ಹೇಗೆ ಪರಿಣಾಮ ಬೀರುತ್ತದೆ ಅಂತ ಕೇಳಿದ್ದಾನೆ. ಸೊ ತಾಪಮಾನದಲ್ಲಿನ ಹೆಚ್ಚಳವು ಶಬ್ದದ ವೇಗ ಮತ್ತು ಶ್ರವಣದ ಕನಿಷ್ಠಾಂತರದ ಮೇಲೆ ಪರಿಣಾಮ ಬೀರುತ್ತದೆ, ಸರಿನಾ? ಸಾರಿ, ಕ್ವಶನ್ ಇದೆ ಅದು. ಸೊ ಉಷ್ಣತೆ ಹೆಚ್ಚಾದಂತೆ ಶಬ್ದದ ವೇಗ ಹೆಚ್ಚಾಗುತ್ತದೆ. ಉಷ್ಣತೆ ಹೇಗೆ ಹೆಚ್ಚಾಗುತ್ತಲ್ವ, ಸೊ ಶಬ್ದದ ವೇಗ ಕೂಡ ಹಾಗೆ ಹೆಚ್ಚಾಗುತ್ತೆ. ಹಾಗೆ ಕನಿಷ್ಠ ಶ್ರವಣ ಅಂತರ ಕಡಿಮೆ ಆಗುತ್ತೆ, ಸರಿನಾ? ಸೊ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 1991ರ ಆರ್ಥಿಕ ಸುಧಾರಣೆಗಳ ಸಮಯದಲ್ಲಿ ಆಮದುಗಳ ಮೇಲೆ ಯಾವ ಪರಿಣಾಮ ಬೀರಿತು ಅಂತ ಕೇಳಿದ್ದಾರೆ. ಸೊ ಈ ಕ್ವಶನ್ ನಿಮಗೆ ಡಮ್ಮಿ ಕ್ವಶನ್ ಬರ್ತಿದ್ದಾವೆ. 1991ರ ಒಂದು ನ್ಯೂ ಎಕನಾಮಿಕ್ ಪಾಲಿಸಿ ಮೇಲೆ ಕ್ವಶನ್ ಬಂತ. ಅದು ಈಸಿ ಕ್ವಶನ್ ಆಗಿರುತ್ತೆ, ಈಸಿ ಕ್ವಶನ್ ಆಗಿರುತ್ತೆ. 1 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಬರುತ್ತೆ, ಸರಿನಾ? ಸೊ ಇಲ್ಲಿ ಬರ್ತಾ ಇದ್ದಾವೆ, ಪ್ರತಿಷ್ಠಲ್ಲೂ ಕೂಡ ಬರ್ತಾ ಇದ್ದಾವೆ. ಸ್ವಲ್ಪ ನೋಡ್ಕೊಂಡು ಹೋಗಿ ಅಷ್ಟೇ ಸಾಕು, ಸ್ವಲ್ಪ ಮಿನಿಮಮ್ ನಾಲೆಡ್ಜ್ ಸಾಕು ಇದಕ್ಕೆ. ಸೊ ಇಲ್ಲಿ 1991ರ ಆರ್ಥಿಕ ಸುಧಾರಣೆಗಳು ಭಾರತದ ಆಮದುಗಳ ಮೇಲೆ ಗಮನಾರ್ಹ ಪರಿಣಾಮ ಬೀರಿತು. ಏನೇನು? ಆಮದು ನಿರ್ಬಂಧಗಳನ್ನು ಸಡಿಲಿಸಲಾಯಿತು, ಸರಿನಾ? ಸ್ವಲ್ಪ ಲೂಸ್ ಆಗಿ ಬಿಟ್ಬಿಡ್ತಾರೆ. ಸೊ ಜಾಸ್ತಿ ಇದನ್ನು ರೆಸ್ಟ್ರಿಕ್ಷನ್ ಮಾಡೋಕ್ಕೆ ಹೋಗಲ್ಲ ಯಾರು? ಇಂಡಿಯನ್ ಗೌರ್ಮೆಂಟ್. ಆಮದು ಸುಂಕಗಳನ್ನು ಕಡಿಮೆ ಮಾಡಲಾಯಿತು ಮತ್ತು ಆಮದು ಪರವಾನಗಿ ವ್ಯವಸ್ಥೆಯನ್ನು ಸರಳೀಕರಿಸಲಾಯಿತು. ಇದು ಆಮದುಗಳಲ್ಲಿ ಹೆಚ್ಚಳಕ್ಕೆ ಕಾರಣವಾಗುತ್ತದೆ. ಯಾವುದು? 1991ರ ಆರ್ಥಿಕ ಸುಧಾರಣೆಗಳ ನೀತಿ, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, 1971ರ ಚುನಾವಣೆಯಲ್ಲಿ ಗೆದ್ದ ನಂತರ ಇಂದಿರಾ ಗಾಂಧಿ ಪ್ರಿವಿ ಪರ್ಸ್ ಅನ್ನು ರದ್ದುಗೊಳಿಸಿದರು, ಸರಿನಾ? ಸೊ ಈ 1971ರ ಚುನಾವಣೆಯಲ್ಲಿ ಗೆದ್ದ ನಂತರ ಇಂದಿರಾ ಗಾಂಧಿ ಅವರು ಏನು ಮಾಡಿದರು? ಮೊಟ್ಟ ಮೊದಲನೇ ಒಂದು ಕೆಲಸ ಅಂತ ಕೇಳಿದ್ದಾನೆ. ಸೊ ಅಲ್ಲಿ ಏನಾಗುತ್ತೆ ಆನ್ಸರ್ ಅಂದರೆ, ಪ್ರಿವಿ ಪರ್ಸ್ ಅನ್ನು ರದ್ದುಗೊಳಿಸ್ತಾರೆ. ಎಷ್ಟನೇ ಒಂದು ತಿದ್ದುಪಡಿಯ ಮೂಲಕ ಪ್ರಿವಿ ಪರ್ಸ್ ಅನ್ನು ರದ್ದುಗೊಳಿಸ್ತಾರೆ ಅಂದರೆ 26ನೇ ತಿದ್ದುಪಡಿಯ ಮೂಲಕ ಒಂದು ಪ್ರಿವಿ ಪರ್ಸ್ ಅನ್ನು ರದ್ದುಗೊಳಿಸ್ತಾರೆ. ಮೀನ್ಸ್ ಈ ರಾಜರಿಗೆ ಹೋಗ್ತಕ್ಕಂತಹ ಸಹಾಯಧನವನ್ನು ರದ್ದುಗೊಳಿಸ್ತಾರೆ. ಯಾರು? ಈ ಇಂದಿರಾ ಗಾಂಧಿ ಅವರು. ಯಾವಾಗ? 1971ರಲ್ಲಿ. ನೆನ್ಪಿಟ್ಕೊಳ್ಳಿ, ಯಾವ್ಯಾವ ವಿಧಿಗಳಿಗೆ ತಿದ್ದುಪಡಿ ಆಗುತ್ತೆ ಅಂತ ನೋಡೋದಾದ್ರೆ, ಈ 291 ವಿಧಿ ಹಾಗೆ ಈ 362ನೇ ವಿಧಿಗಳನ್ನು ರದ್ದುಗೊಳಿಸ್ತಾರೆ, ಸರಿನಾ? ಯಾವ್ಯಾವ್ದು ವಿಧಿ? ಈ ಒಂದು 291 ಹಾಗೆ 362ನೇ ವಿಧಿಗಳೇನಿದಾವಲ್ವಾ, ಇವುಗಳನ್ನು ರದ್ದುಗೊಳಿಸ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು 362, ನಾಟ್ 351. 352, ಸರಿನಾ? ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಗೌತಮ ಬುದ್ಧನ ಹಿಂದಿನ ಜನ್ಮದ ಕಥೆಯನ್ನು ಯಾವ ಸಾಹಿತ್ಯದಲ್ಲಿ ಬರೆಯಲಾಗಿದೆ? ಜಾತಕ ಕಥೆಗಳಲ್ಲಿ ಬರೆಯಲಾಗಿದೆ. ಸಾರನಾಥ ಸ್ತಂಭದಲ್ಲೂ ಕೂಡ ಇದೇ ಒಂದು ಜಾತಕ ಕಥೆಗಳನ್ನು ಹೇಳಲ್ಪಟ್ಟಿದೆ. ಯಾರು? ಗೌತಮ ಬುದ್ಧರ ಬಗ್ಗೆ. ಆ್ಯಂಡ್ ದೆನ್ ಸುಭಾಷ್ ಚಂದ್ರ ಬೋಸ್ ಅವರ ಹೆಸರನ್ನು ಯಾವ ದ್ವೀಪಕ್ಕೆ ಇಡಲಾಗಿದೆ ಅಂತ ಕೇಳಿದ್ದಾನೆ. ಈ ಒಂದು ರಾಸ್ ದ್ವೀಪಕ್ಕೆ ಸುಭಾಷ್ ಚಂದ್ರ ಬೋಸರ ಒಂದು ಹೆಸರನ್ನು ಇಡಲಾಗಿದೆ. ರಾಸ್ ದ್ವೀಪ ಅಂತ ರೀಸೆಂಟ್ ಆಗಿ ಇದೆಯಾ ಗೊತ್ತಾ? ರಾಸ್ ದ್ವೀಪ. ಆ ರಾಸ್ ದ್ವೀಪಕ್ಕೆ ಈ ಸುಭಾಷ್ ಚಂದ್ರ ಬೋಸರ ಒಂದು ಹೆಸರನ್ನು ಇಡಲಾಗಿದೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಹರಪ್ಪ ನಾಗರಿಕತೆಯ ಮೆಹೆಂಜೋದಾರದಲ್ಲಿ ಕಂಡುಬರುವ ನರ್ತಿಸುವ ಹುಡುಗಿ ಪ್ರತಿಮೆಯನ್ನು ಯಾವ ಲೋಹದಿಂದ ಮಾಡಲಾಗಿತ್ತು? ಬಂಗಾರದಿಂದ ಮಾಡಲಾಗಿತ್ತು? ಇಲ್ಲ, ಕಂಚಿನಿಂದ ಮಾಡಲ್ಪಟ್ಟಿತ್ತು, ಸರಿನಾ? ಯಾವುದು? ನರ್ತಕಿಯ ಲೋಹ. ನರ್ತಕಿ ಏನಿದೆ ಅಲ್ವಾ,
ನರ್ತಕಿ ಒಂದು ವಿಗ್ರಹ ಸಿಗುತ್ತಲ್ಲ, ಅದು ಯಾವುದರಿಂದ ಮಾಡಲ್ಪಟ್ಟಿದೆ ಅಂದರೆ ಕಂಚಿನಿಂದ ಮಾಡಲ್ಪಟ್ಟಿದೆ, ಬ್ರೌಂಜಿಂದ ಮಾಡಲ್ಪಟ್ಟಿದೆ. ಸರಿನಾ, ಬ್ರೌಂಜ್ ಯುಗ ಅಂತ ನಾವು ಹೇಳ್ತೀವಿ ಅಥವಾ ಕಂಚಿನ ಯುಗ ಅಂತ ನಾವು ಕರಿತೀವಿ ಯಾವುದನ್ನು, ಹರಪ್ಪ ನಾಗರಿಕತೆಯ ಯುಗವನ್ನು. ಅದೇ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ 6ನೇ ಬಿಮ್ಸ್ಟೆಕ್ 2025 ಸಮ್ಮೇಳನ ಎಲ್ಲಿ ನಡೆಯಿತು? ಇದು ಕೂಡ ನಿಮಗೆ ಹೇಳಿಲ್ವಾ? ಸೊ 2025 ಬಿಮ್ಸ್ಟೆಕ್ ವ್ಯಾಪಾರ ಶೃಂಗಸಭೆ ಎಲ್ಲಿ ನಡೆದಿತ್ತು ಅಂತ ಕೇಳಿದರೆ ಅವಾಗ ನೀವು ಹೇಳಬೇಕಾಗತ್ತೆ ಈ ನವದೆಹಲಿಯಲ್ಲಿ. ಸರಿನಾ, ನವದೆಹಲಿಯಲ್ಲಿ ನಡೆದಿದೆ ಅಂತ ಹೇಳಬೇಕಾಗತ್ತೆ. ಬಟ್ ಏನಾದರೂ ನಿಮಗೆ 6ನೇ ಬಿಮ್ಸ್ಟೆಕ್ ಶೃಂಗಸಭೆ ಅಥವಾ ಸಮ್ಮೇಳನ ಕೇಳಿದ್ರೆ, ಜಸ್ಟ್ ನಿಮಗೆ 6ನೇ ಬಿಮ್ಸ್ಟೆಕ್ ಸಮ್ಮೇಳನ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಈ ಒಂದು ಥೈಲ್ಯಾಂಡ್ ಅಂತ ಹೇಳಬೇಕಾಗುತ್ತೆ. 7ನೇದಲ್ಲಿ ನಡೀತದೆ, ಅದು 7ನೇ ನಡೆಯೋದು ಬಾಂಗ್ಲಾದೇಶದಲ್ಲಿ ನಡೀತದೆ. ಸರಿನಾ, ಮುಂದಿನ ವರ್ಷ ಯಾವೊಂದು ದೇಶದಲ್ಲಿ ನಡೀತದೆ ಅಂತ ನಿಮಗೆ ಕೇಳ್ಬೋದು, ಅಥವಾ 7ನೇ ಆವೃತ್ತಿ ಬಿಮ್ಸ್ಟೆಕ್ನ 7ನೇ ಆವೃತ್ತಿ ಎಲ್ಲಿ ನಡೀತದೆ ಅಂತ ಕೇಳ್ಬೋದು. ಅವಾಗ ನೀವು ಥೈಲ್ಯಾಂಡ್ ಅಂತ, ಸಾರಿ, ಈ ಬಾಂಗ್ಲಾದೇಶ ಅಂತ ಹೇಳಬೇಕಾಗುತ್ತೆ. ಹಾಗಾದರೆ 6ನೇದಲ್ಲಿ ನಡೀತು ಈ ಒಂದು ಥೈಲ್ಯಾಂಡ್ನ ಬ್ಯಾಂಕಾಕಲ್ಲಿ ನಡೆದಿದೆ ಅಂತ ನೀವು ಹೇಳಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಇದು ನಿಮಗೆ ಆಲ್ರೆಡಿ ಹೇಳಿದೀನಿ ಕೂಡ. ಬಟ್ ಇಲ್ಲಿ ಬಿಮ್ಸ್ಟೆಕಲ್ಲಿ ಯಾವ್ಯಾವ ದೇಶಗಳು ಬರ್ತವೆ ಅಂತ ನಿಮಗೆ ಕೇಳ್ಬೋದು. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ಒಂದು ಭಾರತ, ಬಾಂಗ್ಲಾದೇಶ, ನೇಪಾಳ, ಭೂತಾನ, ಶ್ರೀಲಂಕಾ, ಥೈಲ್ಯಾಂಡ್ ಮತ್ತು ಮ್ಯಾನ್ಮಾರ್ ದೇಶಗಳು ಈ ಒಂದು ಬಿಮ್ಸ್ಟೆಕ್ ಅಂಡರಲ್ಲಿ ಬರ್ತವೆ. ನೆನ್ಪಿಟ್ಕೊಳ್ಳಿ, ಕೇಳ್ತಾನೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದ್ರೆ, ಈ ನಗರ್ನೋ ಖರಾಬತ್ ವಿವಾದವು ಯಾವ 2 ದೇಶಗಳ ನಡುವೆ ಇದೆ ಅಂತ. ಸೊ ಏನಾದರೂ ಈ ಕ್ವಶನ್ಗೆ ನೀವು ರಾಂಗ್ ಹಾಕಿದ್ರೆ ನಿಜವಾಗಿ ಹೇಳ್ತಿದ್ದೀನಿ, ನೀವು ಕರೆಂಟ್ ಅಫೇರ್ಸ್ ಏನು ಕೂಡ ಟಚ್ಚೇ ಮಾಡ್ತಾ ಇಲ್ಲ ಅಂತ. ಸರಿನಾ, ಇದು ಈಸಿಯೆಸ್ಟ್ ಕ್ವಶನ್, ಈಸಿಯೆಸ್ಟ್ ಕ್ವಶನ್ ಇವಾಗ ಇದು. ಸೊ ಇದು ಯಾವುದಂದ್ರೆ ಅಜರ್ಬೈಜಾನ್ ಮತ್ತು ಅರ್ಮೇನಿಯಾ ದೇಶಗಳೇನಿದಾವಲ್ವಾ, ಈ ಒಂದು ನಾಗೋರ್ನೋ ಖರಾಬತ್ ಸಲುವಾಗಿ ಜಗಳ ಮಾಡ್ತಿದ್ದಾವೆ. ಸೊ ಹಾಗಾದರೆ ಇನ್ನೊಂದು ಕ್ವಶನ್ ಕೇಳೋಣ ನಿಮಗೆ. ರೀಸೆಂಟಾಗಿ ಈ ಕಾಂಬೋಡಿಯಾ ಮತ್ತು ಥೈಲ್ಯಾಂಡ್ ದೇಶಗಳು ಕೂಡ ಒಂದು ದೇವಸ್ಥಾನದ ಸಲುವಾಗಿ, ಒಂದು ಪ್ರದೇಶದ ಸಲುವಾಗಿ ಜಗಳ ಮಾಡ್ತಾ ಇದ್ವು. ಸೊ ಹಾಗಾದರೆ ಯಾವ ಒಂದು ಪ್ರದೇಶದ ಸಲುವಾಗಿ, ಯಾವೊಂದು ದೇವಸ್ಥಾನದ ಸಲುವಾಗಿ ಅವು ಇಬ್ಬರೂ ಕೂಡ ವಾರನ್ನ ಸ್ಟಾರ್ಟ್ ಮಾಡಿದ್ರು ಅಂತ. ಸೊ ಇಬ್ಬರು ಕೂಡ ಇವಾಗ ಶಾಂತ ಆಗಿದ್ದಾರೆ. ಇವರು ಶಾಂತ ಆಗಿದ್ದಾರೆ ನೋಡಿ. ಸೊ ಇವರನ್ನ ಶಾಂತ ಮಾಡಿಸೋರು ಯಾರು ಅಂತಂದರೆ ಅಮೇರಿಕಾದ ಟ್ರಂಪ್. ಸರಿನಾ, ಸೊ 2 ದಿನದ ಹಿಂದೆ ಇದು ಕರೆಂಟ್ ಅಫೇರ್ಸಲ್ಲೂ ಕೂಡ ಇತ್ತು. ಈ ಏನು ಕ್ವಶನ್ ಇದೆ ಅಲ್ವಾ, ಇದು ಎಕ್ಸಾಕ್ಟ್ ಇದೇ ಕ್ವಶನ್ ಕರೆಂಟ್ ಅಫೇರ್ಸಲ್ಲಿ ಇತ್ತು, ಇದನ್ನು ಕೇಳಿದ್ದಾರೆ. ಬಟ್ ಇಲ್ಲಿ ನೀವು ನೋಡ್ಕೋಬೇಕಾಗಿರೋದು ಏನು ಅಂತಂದರೆ, ನೆಕ್ಸ್ಟ್ ಈ ಅಜರ್ಬೈಜಾನ್ನ ಪ್ರೆಸಿಡೆಂಟು ಹಾಗೆ ಅರ್ಮೇನಿಯಾದ ಪ್ರೈಮ್ ಮಿನಿಸ್ಟರು, ಇಲ್ಲಿ ಪ್ರೆಸಿಡೆಂಟ್ ಇದ್ದಾರೆ, ಇಲ್ಲಿ ಪ್ರೈಮ್ ಮಿನಿಸ್ಟರ್ ಇದ್ದಾರೆ. ಇವರಿಬ್ಬರ ಹೆಸರುಗಳನ್ನು ಹಾಗೆ ಇಲ್ಲಿರ್ತಕ್ಕಂತಹ ರಾಜಧಾನಿಯನ್ನು, ಅಜರ್ಬೈಜಾನ್ನ ರಾಜಧಾನಿ ಹಾಗೆ ಅರ್ಮೇನಿಯಾದ ರಾಜಧಾನಿಯನ್ನು ನೋಡ್ಕೊಳ್ಳಿ, ಹಾಗೆ ಅಲ್ಲಿನ ಒಂದು ಕರೆನ್ಸಿಯನ್ನು ಕೂಡ ನೋಡ್ಕೊಂಡು ಹೋಗಿ. ಕೇಳೋ ಚಾನ್ಸಸ್ ಸ್ವಲ್ಪ ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 25ನೇ ಸಾಂವಿಧಾನಿಕ ತಿದ್ದುಪಡಿ 1971ರಲ್ಲಿ ನಡೆದಿರ್ತಕ್ಕಂಥ ಈ ತಿದ್ದುಪಡಿಯಿಂದ ಯಾವ ಲೇಖನವನ್ನು ತಿದ್ದುಪಡಿ ಮಾಡಲಾಯಿತು ಅಂತ ಕೇಳಿದ್ದಾರೆ. ಯಾವೊಂದು ಲೇಖನವನ್ನು ತಿದ್ದುಪಡಿ ಮಾಡ್ತಾರೆ? ಈ 31C ಒಂದು ವಿಧಿ ಏನಿದೆ ಅಲ್ವಾ, ಅದನ್ನು ತಿದ್ದುಪಡಿ ಮಾಡ್ತಾರೆ. ಸರಿನಾ, 31C ಒಂದು ಲೇಖನವನ್ನು ತಿದ್ದುಪಡಿಯನ್ನು ಮಾಡ್ತಾರೆ. ಸೊ ಇದು ಎದಕ್ಕೆ ಸಂಬಂಧ ಹೊಂದಿತ್ತು? ಇದು ಆಸ್ತಿಯ ಹಕ್ಕಿಗೆ ಸಂಬಂಧ ಹೊಂದಿರತಕ್ಕಂಥ ಒಂದು ವಿಧಿಯಾಗಿತ್ತು, ಯಾವುದು 31C ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತಂದರೆ, ರಾಣಿ ಕಿ ವಾವ್ ಯಾವ ನದಿಯ ದಡದಲ್ಲಿದೆ ಅಂತ ಹೇಳಿದಾನೆ. ಈ ರಾಣಿ ಕಿ ವಾವ್ ಅನ್ನೋದು ಸರಸ್ವತಿ ನದಿಯ ದಡದಲ್ಲಿ ಕಂಡುಬರ್ತದೆ. ಸರಿನಾ, ಸೊ ಇಲ್ಲಿ ಅಂದರೆ ಸರಸ್ವತಿ ನದಿಯ ದಡದಲ್ಲಿ ಕಂಡುಬರ್ತದೆ. ಸರಸ್ವತಿ ಸರ್, ಏನು ಸರ್ ಸರಸ್ವತಿ ಎಲ್ಲಿಂದ ತಗೊಂಡು ಬಂದ್ರಿ? ಈ ಉತ್ತರ ಪ್ರದೇಶ, ರಾಜಸ್ಥಾನ ಬಿಟ್ಟು ಗುಜರಾತ್ ತಂದ್ರಿ. ನೀವು ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಒಂದ್ಸರಿ, ಎಲ್ಲಿ ವಿಕಿಪೀಡಿಯಲ್ಲಿ ಚೆಕ್ ಮಾಡ್ಕೊಳ್ಳಿ, ಸರಸ್ವತಿ ನದಿ ಅಂತಲೇ ಇದೆ. ಸರಿನಾ, ಸೊ ಅದಕ್ಕೆ ಸರಿಯಾದ ಉತ್ತರವು ಕೂಡ ಸರಸ್ವತಿ ನದಿನೇ. ಇದನ್ನು 11ನೇ ಶತಮಾನದಲ್ಲಿ ಸೋಲಂಕಿ ರಾಜವಂಶದ ರಾಣಿ ಉದಯಮತಿ ತನ್ನ ಪತಿ ರಾಜ ಭೀಮದೇವ ಒಂದರ ನೆನಪಿಗಾಗಿ ನಿರ್ಮಿಸಿದಳು. ಫಸ್ಟ್ ಟೈಮ್ ನೋಡಿ ಇದನ್ನು ಕೂಡ ಇವಾಗ ಮೇ ಬಿ ಒಂದು 6 ಮಂತ್ ಆಯಿತು ಅನಿಸುತ್ತೆ ಇದನ್ನು ನೋಡಿ, ಇವ್ರ ಬಗ್ಗೆ ಓದಿ. ಮೀನ್ಸ್ ಸೋಲಂಕಿ ರಾಜವಂಶದ ಬಗ್ಗೆ ನಾನು ಓದ್ಕೊಂಡು ಅವಾಗ ನಾನು ಫಸ್ಟ್ ಟೈಮ್ ಓದಿರೋದು. ಯಾವುದೋ ಒಬ್ಬಳ ರಾಣಿ ಆತನ ರಾಜನ ಸಲುವಾಗಿ ಏನೋ ಒಂದು ಕಟ್ಸಿರೋದು. ಸರಿನಾ, ಇಡೀ ಹಿಸ್ಟ್ರಿಯಲ್ಲಿ ನೀವು ಎಲ್ಲಿ ಬೇಕಾದ್ರೂ ಓದ್ಕೊಳ್ಳಿ, ರಾಜನೇ ರಾಣಿ ಸಲುವಾಗಿ ಕಟ್ಸಿದ್ದಾನೆ. ಸರಿನಾ, ಬಟ್ ಒಂದು ಥಿಂಗ್ ಯಾವ್ದು ಕಂಡುಬರುತ್ತೆ ಅಂದರೆ, ಈ ರಾಣಿ ಉದಯಮತಿ ಅವ್ರದ್ದು ಒಂದೇ ಒಂದು ಕಂಡುಬರುತ್ತೆ. ಆ ರಾಣಿನೇ ತನ್ನ ರಾಜನ ಸಲುವಾಗಿ ಕಟ್ಸಿದ್ದಾರೆ. ಯಾವುದನ್ನು? ರಾಣಿ ಕಿ ವಾವನ್ನ. ಇದನ್ನು ನಾವೇನಂತ ಹೇಳ್ತೀವಿ ಅಂದರೆ ಸ್ಟೆಪ್ ವೆಲ್ ಅಂತ ಕೂಡ ಕರಿತೀವಿ ಇದನ್ನು. ಸರಿನಾ, ಸ್ಟೆಪ್ ವೆಲ್ ಅಂತ ಕೂಡ ಕರಿತೀವಿ. ಯಾವುದನ್ನು? ರಾಣಿ ಕಿ ವಾವ್ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ, ಕೇಳಬಹುದು ನಿಮಗೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಸ್ವರಾಜ್ಯವನ್ನು ಮೊದಲು ಒತ್ತಾಯಿಸಿದ ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಸರಿನಾ, ಗ್ರ್ಯಾಂಡ್ ಓಲ್ಡ್ ಮ್ಯಾನ್ ಅನ್ನು ಯಾರನ್ನು ಕರೆಯುತ್ತೀವಿ ನಾವು? ದಾದಾಬಾಯಿ ನವರೋಜಿ ಅವರನ್ನು ಕರಿತೀವಿ. ಇದು ಕೂಡ ರಿಪೀಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ ಇದು. ಸೊ ಇವರು ಸ್ವರಾಜ್ಯವನ್ನು ಯಾವೊಂದು ವರ್ಷ ಬೇಡಿಕೆ ಇಟ್ಟಿದ್ದರು ಅಂತ ನಿಮಗೆ ಕೇಳಬಹುದು. ಸೊ ಇವರು 1906ರ ಕಲ್ಕತ್ತಾ ಅಧಿವೇಶನದ ಅಧ್ಯಕ್ಷರು ಕೂಡ ಇವರೇ ಆಗಿದ್ರು. ಸೊ ಅದಕ್ಕೆ ಅವರು ಸ್ವರಾಜ್ಯದ ಬೇಡಿಕೆಯನ್ನು ಇಡ್ತಾರೆ. ಯಾರು? ಈ ದಾದಾಬಾಯಿ ನವರೋಜಿಯನ್ ಅವರು. ನೆನ್ಪಿಟ್ಕೊಳ್ಳಿ, ಕೇಳಬಹುದು. ದ ಡ್ರೈನ್ ವೆಲ್ತ್ ಥೇರಿ ಯಾರ್ದಿದೆ ಅಂತ ಕೇಳ್ತಾರೆ ನಿಮಗೆ. ಸೊ ಅವಾಗ ನೀವು ಹೇಳಬೇಕಾಗುತ್ತೆ ದಾದಾಬಾಯಿ ನವರೋಜಿ ಅಂತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, ಯಾವ ಶತಮಾನದಲ್ಲಿ ರೈಲ್ವೆಗಳು ಅಭಿವೃದ್ಧಿ ಹೊಂದಿದವು ಮತ್ತು ಸಂಬಂಧಿಕರನ್ನು ಭೇಟಿ ಮಾಡಲು ಅವು ಹೇಗೆ ಸಹಾಯ ಮಾಡಿದವು ಅಂತ ಕೇಳಿದ್ದಾನೆ. ಸೊ ಇದು 19ನೇ ಶತಮಾನದಲ್ಲಿ ಅಭಿವೃದ್ಧಿ ಹೊಂದ್ತವೆ. ಏನಿಲ್ಲ, ಕೆಳಗಿಂದ ನಿಮಗೆ ನಾರ್ಮಲ್ ಆಗಿ ಜನರಲ್ ಉತ್ತರ ನೀವು ಹೇಳ್ಬೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ, 2024ರ ಜಾಗತಿಕ ನಾವೀನ್ಯತೆ ಸೂಚ್ಯಂಕದಲ್ಲಿ ಯಾವ ದೇಶವು ಮೊದಲ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾನೆ. ಸೊ ಯಾವ ದೇಶ ಮೊದಲ ಸ್ಥಾನದಲ್ಲಿದೆ? ಸ್ವಿಟ್ಜರ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿ ಕಂಡುಬರುತ್ತೆ.
ಬರುತ್ತೆ ಸರಿನಾ. ಈ ಜಾಗತಿಕ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಂತ ನಾವು ಹೇಳ್ತೀವಲ್ವಾ, ಆ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಲ್ಲಿ ಮೊಟ್ಟ ಮೊದಲ ಸ್ಥಾನ ಪಡೆದುಕೊಂಡಿರ್ತಕ್ಕಂಥ ದೇಶ ಯಾವುದು ಅಂದರೆ ಈ ಸ್ವಿಟ್ಜರ್ಲೆಂಡ್. ಹಾಗಾದರೆ ಆ ಒಂದು ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅನ್ನು ಬಿಡುಗಡೆ ಮಾಡೋರು ಯಾರು ಅಂತ ನೋಡಿದ್ರೆ ವಿಪೋ ಅವರು ಬಿಡುಗಡೆ ಮಾಡ್ತಾರೆ ಸರಿನಾ. ವಿಪೋದ ಕೇಂದ್ರ ಕಚೇರಿಯಲ್ಲಿದೆ, ಜಿನೇವಾದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ಸೆಕೆಂಡ್ ಸ್ಥಾನದಲ್ಲಿ ಯಾರಿದ್ದಾರೆ, ಫಸ್ಟ್ ಸ್ವಿಟ್ಜರ್ಲೆಂಡ್ ಇದ್ದರೆ ಸೆಕೆಂಡ್ ಸ್ವೀಡನ್ ಅವರು ಕಂಡುಬರ್ತಾರೆ. ಅದಾದ ನಂತರ ನೆಕ್ಸ್ಟ್ ಬರೋರು ಥರ್ಡ್ ಬರೋರು ಯಾರು ಅಂದರೆ ಈ ಯುನೈಟೆಡ್ ಸ್ಟೇಟ್ಸ್ದವರು ನೆನ್ಪಿಟ್ಕೊಳ್ಳಿ. ಅದಾದ ನಂತರ ನೆಕ್ಸ್ಟ್ ಬರೋರು ಫೋರ್ತ್ ಪ್ಲೇಸಲ್ಲಿ ಈ ಒಂದು ಸಿಂಗಾಪುರದವ್ರು ಕಂಡುಬರ್ತಾರೆ. ಫಿಫ್ತ್ ಪ್ಲೇಸಲ್ಲಿ ಈ ಒಂದು UK ಅವರು ಕಂಡುಬರ್ತಾರೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು. ಹಾಗಾದರೆ ನಮ್ಮ ಭಾರತ ಎಷ್ಟನೇ ಸ್ಥಾನದಲ್ಲಿತ್ತು ಈ ಗ್ಲೋಬಲ್ ಇನೋವೇಷನ್ ಇಂಡೆಕ್ಸ್ ಅಲ್ಲಿ, ಜಾಗತಿಕ ಏನಿದೆ ನಾವೀನ್ಯತೆ ಸೂಚಂಕ. ಸೊ ಅದರಲ್ಲಿ ಎಷ್ಟನೇ ಸ್ಥಾನದಲ್ಲಿತ್ತು ನಮ್ಮ ಭಾರತ ಅಂತ ನೋಡಿದ್ರೆ 39ನೇ ಸ್ಥಾನದಲ್ಲಿ ಕಂಡು ಬರ್ತಾ ಇತ್ತು. ಈ ವರ್ಷವೂ ಕೂಡ 39ನೇ ಸ್ಥಾನದಲ್ಲೇ ಇದೆ ನಮ್ಮ ಒಂದು ಭಾರತ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡಿದ್ರೆ ವಾಟ್ ಈಸ್ ದ ಡೈಮೆನ್ಷನಲ್ ಫಾರ್ಮುಲಾ ಆಫ್ ಮೆಕ್ಯಾನಿಕಲ್ ಎನರ್ಜಿ ಅಂತ, ಯಾಂತ್ರಿಕ ಶಕ್ತಿಯ ಒಂದು ಡೈಮೆನ್ಷನಲ್ ಫಾರ್ಮುಲಾ ಏನು ಅಂತ ಕೇಳಿದ್ದಾನೆ. ಸೊ ಇದ್ರ ಫಾರ್ಮುಲಾ ಸ್ವಲ್ಪ ಇಲ್ಲಿ ಮಿಸ್ ಆಗಿದೆ. ಏನಾಗಬೇಕಾಗಿತ್ತು ಅಂದರೆ M1 L2 ಆ್ಯಂಡ್ ದೆನ್ T-2 ಅಂತ ಆಗಬೇಕಾಗಿತ್ತು. ಇದು ಅದಕ್ಕೆ ಸರಿಯಾದ ಒಂದು ಫಾರ್ಮುಲಾ ಆಗಿರುತ್ತೆ ಸರಿನಾ. ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಬಿಟ್ಬಿಡಿ. ಆ್ಯಂಡ್ ದೆನ್ ಯಾಂತ್ರಿಕ ಶಕ್ತಿ ಈಕ್ವಲ್ಸ್ ಚಲನ ಶಕ್ತಿ ಪ್ಲಸ್ ಸಂಭಾವ್ಯ ಶಕ್ತಿ ಅನ್ನೋದಾಗಿರುತ್ತೆ ಇದರ ಫಾರ್ಮುಲಾ. ಇದನ್ನು ಕೂಡ ನಿಮಗೆ ಕೇಳ್ಬೋದು, ಯಾವ್ದು ಪ್ಲಸ್ ಮಾಡಿದ್ರೆ ಯಾವ್ದು ಮೈನಸ್ ಮಾಡಿದ್ರೆ ಅಂತ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಅಡಿಗೆ ಸೋಡಾದ ರಾಸಾಯನಿಕ ಹೆಸರೇನು ಅಂತ ಕೇಳಿದ್ದಾನೆ. ಸೋಡಿಯಂ ಬೈಕಾರ್ಬನೇಟ್ NaHCO3 ಅನ್ನೋದಾಗುತ್ತೆ ಸರಿನಾ. ಸೋಡಿಯಂ ಬೈಕಾರ್ಬನೇಟ್ ಅನ್ನೋದು ಅಡಿಗೆ ಸೋಡಾದ ಒಂದು ರಾಸಾಯನಿಕ ಸೂತ್ರವಾಗಿದೆ. ಜಸ್ಟ್ NaCO3 ಅಂದರೆ ಏನು, ಸೋಡಿಯಂ ಕಾರ್ಬೊನೇಟ್ ಅಂದರೆ ಏನು, ಅದು ನಾವು ಈ ಒಂದು ಬಟ್ಟೆಗೆ ಹಾಕುವ ಸೋಡಾ ಅಂತ ನಾವು ಕರಿತೀವಿ, ವಾಷಿಂಗ್ ಸೋಡಾ ಅಂತ ಕರಿತೀವಿ. ವಾಷಿಂಗ್ ಸೋಡಾದ ಒಂದು ರಾಸಾಯನಿಕ ಹೆಸರು ಏನು ಅಂದರೆ ಸೋಡಿಯಂ ಕಾರ್ಬೊನೇಟ್. ಅದೇ ನೀವೇನಾದರೂ ಅಡಿಗೆ ಸೋಡಾ ಅಂತ ಕೇಳಿದ್ರೆ ಸೋಡಿಯಂ ಬೈಕಾರ್ಬೊನೇಟ್. ಏನು ಸೋಡಿಯಂ ಬೈ ಅಲ್ಲ ಬಾಯಿ ಅಂತ ನೆನ್ಪಿಟ್ಕೊಳ್ಳಿ ಇದನ್ನು. ಸೊ ಬಾಯಿಗೆ ಹಾಕೊಳ್ಳೋದು ಒಂದು ಅಡಿಗೆ ಸೋಡಾ ಸರಿನಾ. ವಾಷಿಂಗ್ ಸೋಡಾ ಅಂದ್ರೆ ಬಾಯಲ್ಲಿ ಹಾಕೊಳ್ಳಲ್ಲ ಅಲ್ವಾ ನಾವು. ಸೊ ಅದಕ್ಕೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಈ ಯುರೇಷಿಯಾದಲ್ಲಿ ಹರಪ್ಪನರು ಮೊದಲು ಬೆಳೆದ ಬೆಳೆ ಯಾವುದು ಅಂತ ಕೇಳಿದ್ದಾನೆ. ಯಾವುದು ಬೆಳೀತಾರೆ ಮೊದಲು ಬೆಳೆ, ಗೋಧಿ ಮತ್ತು ಬಾರ್ಲಿಯನ್ನು ಬೆಳೀತಾರೆ ಸರಿನಾ. ಯುರೇಷಿಯಾ ಅಂದ್ರೆ ಏನು, ಯುರೋಪ್ ಮತ್ತು ಏಷ್ಯಾವನ್ನು ಸೇರಿದ ಒಂದು ಖಂಡಕ್ಕೆ ನಾವೇನಂತ ಕರಿತೀವಿ ಅಂದರೆ ಯುರೇಷಿಯಾ ಅಂತ ಕರಿತೀವಿ. ಸೊ ನೀವೇನಾದರೂ ನೋಡಿದ್ದೀರಾ ಯುರೋಪ್ ಮತ್ತು ಏಷ್ಯಾ ಯಾವುದಾದ್ರೂ ಒಂದು ನದಿ ಮೂಲದಿಂದ ಬೇರ್ಪಡೆಯಾಗಿದ್ದಾವ? ಇಲ್ಲ, ನಮ್ಮದು ಏನಿದೆ ಅಲ್ವಾ, ಭೂಮಿ ಏನಿದೆ ಅಲ್ವಾ, ಅದು ಒಗ್ಗಟ್ಟಾಗೇ ಇದೆ. ಮೀನ್ಸ್ ಯಾವುದೋ ಒಂದು ನಡುವೆ ಯುರಲ್ ಪರ್ವತಗಳು ಕಂಡು ಬರ್ತವೆ. ಆ ಯುರಲ್ ಪರ್ವತಗಳು ಕೂಡ ಭೂಮಿ ಮೇಲೆ ಇದಾವಲ್ವಾ ನೀರೇನು ಅಲ್ಲಿ ಮಧ್ಯ ಬಂದಿಲ್ಲ. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಯುರೇಷಿಯಾ ಅಂತ ಕರಿತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ರಾಜಸ್ಥಾನದಲ್ಲಿ ಕಂಡುಬರುವ ಪ್ರಮುಖ ಭೂ ಸ್ವರೂಪ ಯಾವುದು ಅಂತ ಕೇಳಿದ್ದಾನೆ. ಸೊ ಅಲ್ಲಿ ಯಾವ್ದು ಕಂಡುಬರ್ತವೆ ಅಂದರೆ ಈ ಮರಳು ದಿಬ್ಬಗಳು ಕಂಡುಬರ್ತವೆ. ಕೆಲವೊಂದು ಸರಿ ಕನ್ನಡದಲ್ಲಿ ಕೊಡೋದಿಲ್ಲ, ಇಂಗ್ಲೀಷಲ್ಲಿ ಕೊಡ್ತಾನೆ. ಏನು ಅಂತಂದರೆ ಸ್ಯಾಂಡ್ ಡ್ಯೂನ್ಸ್ ಅಂತ ನಾವು ಹೇಳಬೇಕಾಗುತ್ತೆ ಸರಿನಾ. ಸ್ಯಾಂಡ್ ಡ್ಯೂನ್ಸ್ ಅನ್ನೋದು ಡೂನ್ಸ್ ಆ ಸ್ಯಾಂಡ್ ಡ್ಯೂನ್ಸ್ ಅನ್ನೋದು ಈ ರಾಜಸ್ಥಾನದಲ್ಲಿ ಕಂಡುಬರ್ತಕ್ಕಂತಹ ಪ್ರಮುಖ ಭೂ ಸ್ವರೂಪಗಳಾಗಿದ್ದಾವೆ ಸರಿನಾ. ಎತ್ತರ ದಿಬ್ಬಗಳ ಥರ ಇರ್ತಾವೆ ಗೊತ್ತಾ. ಸೊ ಅದನ್ನು ನಾವು ಡೂನ್ಸ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಏನಿದೆ ಅಂತ ನೋಡೋದಾದರೆ ಮೂಲ ಸಂವಿಧಾನದ ಯಾವ ವಿಧಿಯಲ್ಲಿ ಆಸ್ತಿ ಹಕ್ಕಿದೆ ಅಂತ ಕೇಳಿದ್ದಾನೆ. ಮೂಲ ಸಂವಿಧಾನದ ಪ್ರಸ್ತುತ ಸಂವಿಧಾನದ ತಿದ್ದುಪಡಿ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಕೇಳಿಲ್ಲ, ಮೂಲ ಸಂವಿಧಾನದ ಯಾವ ವಿಧಿಯಲ್ಲಿ ಆಸ್ತಿ ಹಕ್ಕಿದೆ ಅಂತ ಕೇಳಿದ್ದಾನೆ. ಸೊ ಅವಾಗ ನೀವು ಹೇಳಬೇಕಾಗಿರೋದು ಯಾವುದು ಅಂದರೆ 31ನೇ ವಿಧಿಯಲ್ಲಿ ಈ ಒಂದು ಆಸ್ತಿ ಹಕ್ಕು ಇತ್ತು. ಸೊ ಹಾಗಾದರೆ ಪ್ರಸ್ತುತ ಸಂವಿಧಾನದಲ್ಲಿ ಅಂತ ಏನಾದರೂ ಕೇಳಿದರೆ ಮೂಲ ಅನ್ನೋ ವರ್ಡಲ್ಲಿ ಮೆನ್ಷನ್ ಮಾಡಿರಲಿಲ್ಲ ಅಂತ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗಿತ್ತು 300A ಅನ್ನುವ ಒಂದು ವಿಧಿ ಹೇಳಬೇಕಾಗಿತ್ತು ಸರಿನಾ. ಹಾಗಾದರೆ 31ನೇ ವಿಧಿಯಿಂದ 300A ವಿಧಿಗೆ ಯಾವಾಗ ಶಿಫ್ಟ್ ಮಾಡಿದ್ರು, 44ನೇ ತಿದ್ದುಪಡಿ ಮಾಡಿ 1978ರಲ್ಲಿ ಅದನ್ನು ಶಿಫ್ಟ್ ಮಾಡ್ತಾರೆ. ಯಾವೊಂದು ಸರ್ಕಾರ ಶಿಫ್ಟ್ ಮಾಡುತ್ತೆ, ಜನತಾ ಸರ್ಕಾರ ಅದನ್ನು ಶಿಫ್ಟ್ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ಕೇಳ್ಬೋದು, ಮೊರಾರ್ಜಿ ದೇಸಾಯಿ ಅವರ ಸರ್ಕಾರ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಾಗೆ ಈ ಒಂದು ಸೆಷನ್ನ ಕೊನೆಯ ಪ್ರಶ್ನೆ ಏನು ಅಂತ ನೋಡೋದಾದರೆ 2025ರ ಕಬಡ್ಡಿ ವಿಶ್ವಕಪ್ನಲ್ಲಿ ಪುರುಷ ಮತ್ತು ಮಹಿಳಾ ವಿಭಾಗದ ವಿಜೇತರು ಯಾರು ಅಂತ ಕೇಳಿದ್ದಾರೆ. 2025ರ ಕಬಡ್ಡಿ ವಿಶ್ವಕಪ್ ಏಷ್ಯಾದ ಹೊರಗೆ ಮೊದಲ ಬಾರಿಗೆ ಇಂಗ್ಲೆಂಡ್ ವೆಸ್ಟ್ ಮಿಡ್ಲ್ಯಾಂಡ್ ಪ್ರದೇಶದಲ್ಲಿ ನಡೆದಿತ್ತು. ಸೊ ಎಲ್ಲಿ ನಡೆದಿದೆ ಅಂದರೆ ಇಂಗ್ಲೆಂಡಲ್ಲಿ ನಡೆದಿದೆ. ಇದು ಕೂಡ ನ್ಯೂಸಲ್ಲಿ ಇರುತ್ತೆ, ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ದೆನ್ ಭಾರತವು ಪುರುಷ ಮತ್ತು ಮಹಿಳಾ ವಿಭಾಗದಲ್ಲಿ ಪ್ರಶಸ್ತಿಗಳನ್ನು ಗೆದ್ದುಕೊಂಡಿದೆ ಸರಿನಾ. ಕಬಡ್ಡಿ ಅಂತ ಬಂದರೆ ನಾವೇ ಫಸ್ಟ್ ಇರ್ತೀವಿ ನಾರ್ಮಲ್, ಇಲ್ಲ ಅಂತಂದರೆ ಇರಾನ್ ಅವ್ರು ಇರ್ತಾರೆ ಸರಿನಾ. ಬಟ್ ಹಾಗಾದರೆ ಕಬಡ್ಡಿ ಯಾವ ಒಂದು ರಾಷ್ಟ್ರದ ಕ್ರೀಡೆ ಆಗಿದೆ ಅಂತ ನಿಮಗೆ ಕೇಳ್ಬೋದು. ಅವಾಗ ನೀವು ಹೇಳಬೇಕಾಗಿದೆ ಬಾಂಗ್ಲಾದೇಶದ ಕ್ರೀಡೆ ಆಗಿದೆ. ಇಂಗ್ಲೆಂಡ್ ದೇಶದ ಕ್ರೀಡೆ ಯಾವುದು ಅಂದರೆ ಕ್ರಿಕೆಟ್ ಆಗಿದೆ. ನಮ್ಮ ಭಾರತ ದೇಶದ ಅಫಿಷಿಯಲ್ ಕ್ರೀಡೆ ಯಾವುದೂ ಇಲ್ಲ ಸರಿನಾ. ನಾವು ಹಾಕಿ ಅಂತ ಹೇಳ್ತೀವಿ, ಹಾಕಿ ನಮ್ಮ ರಾಷ್ಟ್ರೀಯ ಕ್ರೀಡೆ ಅಲ್ಲ ಸರಿನಾ. ಕೇಳಿ ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದು ಎಷ್ಟು ಅಂಕದಿಂದ ಸೋಲಿಸ್ತು ಅಂತ ನೋಡೋದಾದರೆ ಈ ಪುರುಷರ ಒಂದು ತಂಡ 44 ಮತ್ತು 41 ಅಂಕದಿಂದ ಇವರನ್ನು ಸೋಲಿಸಿದೆ. ಯಾರನ್ನು, ಅಪೋಸಿಷನ್ ಇರೋರನ್ನು. ಹಾಗೆ ಮಹಿಳಾ ತಂಡ ಇಂಗ್ಲೆಂಡ್ ಅವರನ್ನ ಎಷ್ಟು ಒಂದು ಅಂಕದಿಂದ ಸೋಲಿಸಿದೆ ಅಂತ ನೋಡೋದಾದರೆ ಈ ಒಂದು 57 ಮತ್ತು 34 ಅಂತರದಿಂದ ಸೋಲಿಸಿದೆ ಯಾವುದು, ಮಹಿಳಾ ತಂಡ ಅನ್ನೋದು. ಸೊ ಇದಾಗಿತ್ತು ಇಲ್ಲಿಯವರೆಗೆ ಆಗಸ್ಟ್ 12th ಸೆಕೆಂಡ್ ಶಿಫ್ಟಿನ ಎಕ್ಸಾಮ್ ಅನಾಲಿಸಿಸ್. ಸೊ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಹಾಗೆ ಇಲ್ಲಿವರೆಗೂ ವಿಡಿಯೋ ನೋಡಿ ಏನಾದರೂ ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ, ಹಾಗೆ ನೀವು ಕೂಡ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್.